ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ, ವಿಶ್ವಜ್ಯೋತಿ ವೀರ ವೈರಾಗ್ಯ ನಿಧಿ ಅಕ್ಕ ಮಹಾದೇವಿರವರನ್ನ, ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಭಾರತೀಯರಿಗೆ ಅನುಭವ ಮಂಟಪ, ಶರಣರ ನಾಡು, ಬಸವ ಕಲ್ಯಾಣದ ಭೂಮಿಲಿಂದ ಈ ಸಾಯಂಕಾಲದ ಸರ್ವರಿಗೂ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನ. ಛಲಬೇಕು ಶರಣಂಗೆ ಪರ ಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರಸತಿಯೇ ಒಲ್ಲೆನೆಂಬ, ಛಲಬೇಕು ಶರಣಂಗೆ ಪರ ದೈವಗಳು ಒಲ್ಲೆನೆಂಬ, ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಛಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲ ಇಲ್ಲದವರ ವಲ್ಲನು ನಮ್ಮ ಕೂಡಲ ಸಂಗಮ ದೇವ. ಇದು ಒಂದೇ ಒಂದು ವಚನ. ಒಂದು ವೇಳೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಈ ಧರ್ಮದ ಪ್ರಚಾರಕರು, ಗುರುಗಳು ಎನಿಸಿಕೊಂಡವರು ಈ ವಚನದ ಬಗ್ಗೆ ಅವರೆಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನಂಬಿದ್ದೇನೆ. ಆದರೆ ಅವರ ಮನಸ್ಸು ಜನಮನಕ್ಕೆ ಸರಿಯಾಗಿ ತಲುಪಿಸುವ ಮನಸ್ಸು ಇಲ್ಲದೆ ಹೋಗಿರುವ ಕಾರಣಕ್ಕಾಗಿ ಇವತ್ತು ಭಾರತ ದೇಶದಲ್ಲಿ ಈ ದೇವರು, ಧರ್ಮ ಇದ್ರ ಬಗ್ಗೆ ಬಹಳಷ್ಟು ಗೊಂದಲಮಯ ವಾತಾವರಣ ನಿರ್ಮಾಣವಾಗಿದೆ. ಈ ಕಡೆ ನಾವು ನೋಡ್ತಾ ಇದ್ದೀವಿ, ಉತ್ತರ ಪ್ರದೇಶದಲ್ಲಿ ಅದು ಏನೋ ಕಾವಡ ಯಾತ್ರಾ ಅಂತೇಳಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ಆ ನೋವು ಅವರಿಗೆ ಅರಿವಿಗೆ ಬರ್ತಾ ಇಲ್ಲ. ಇದೇ ಬೇಡಿಕೊಳ್ತಕ್ಕಂಥದ್ದು, ನಮಗೆ ಅದು ಸಿಗಲಿ, ಇದು ಸಿಗಲಿ, ಅದು ಆಗಲಿ, ಇದು ಆಗಲಿ. ಅವೆಲ್ಲ ನಮ್ಮ ಪ್ರಯತ್ನದಿಂದೇ ಆಗ್ತಾವೆ ಹೊರತಾಗಿ ಏನೇ ಬೇಡಿಕೊಂಡ್ರೆ ಯಾವುದೂ ಆಗೋದಿಲ್ಲ. ಇದು ಅಂತೂ ಜಗತ್ತಿಗೆ ಸತ್ಯನೇ ಇದೆ. ಆದರೆ ಬಸವಣ್ಣನವರು ಹೇಳ್ತಾರೆ, ಈ ಶರೀರವೆಂಬ ದೇವಸ್ಥಾನದೊಳಗೆ ಸೃಷ್ಟಿಕರ್ತ ಇದ್ದಾನೆ. ಇವನ ಸಾಕ್ಷಿಲಿಂದ ನಾವು ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸವೆಂದು ಗಟ್ಟಿತನದಿಂದ ನಂಬಿ ಪ್ರತಿಯೊಬ್ಬರು ನಾವು ಭಾರತೀಯರಾದ ನಾವೆಲ್ಲರೂ ಬದುಕಲು ಪ್ರಯತ್ನ ಪಟ್ಟರೆ ನಿಜಕ್ಕೂ ಯಾರು ಮೋಸ ಮಾಡೋದಿಲ್ಲ. ಎಲ್ಲರ ಬದುಕು ಹಸುನಾಗಲಿ ಅಂತಕ್ಕಂಥ ಭಾವನೆ ಬರುತ್ತದೆ. ಅದು ಹೇಗೆ ಅಂದರೆ ಈ ಬಸವಣ್ಣನವರ ವಚನವನ್ನು ನಾವು ಫಾಲೋ ಮಾಡಿದರೆ ಸಾಕು. ಈಗ ಶರಣ ಸಾಮರ್ಯನ ಬರ್ತಾ ಇದೆಯಲ್ಲ, ಯಾವುದು ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ದಿನನಿತ್ಯ ಈ ವಿಚಾರ, ಈ ಒಂದೊಂದು ಶಬ್ದಗಳನ್ನು ನಾವು ಛಲ ಇಟ್ಕೊಂಡು ನಾವು ಒಂದು ಮುಂದುವರಿಸದೆ ಹೋದೆ ಅಂದರೆ ನಮ್ಮ ಎಲ್ಲ ಕೆಲಸಗಳು ಸರಿಯಾಗಿ ಆಗುತ್ತವೆ ಅಂತಕ್ಕಂಥ ಭರವಸೆ ನಮ್ಮ ಅಣ್ಣ ಬಸವಣ್ಣನವರು ಕೊಟ್ಟಿದ್ದಾರೆ. ಒಂದು ವೇಳೆ ನಾವು ಛಲ ಇಟ್ಟುಕೊಳ್ಳಲಾರದೆ ಬರೀ ಆಸೆ ಮಾಡಿಕೊಂಡು ಕುಳಿತಿದ್ದೆ ಆದರೆ ಏನು ಸಿಗಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾ, ನಿಮ್ಮೆಲ್ಲರ ಹೃದಯಕ್ಕೆ ತಟ್ಟಿದೆ. ಆದರೆ ಈ ವಚನದಲ್ಲಿ ಛಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ, ಈ ಲಿಂಗ ಅಂದ್ರೇನು? ಸೃಷ್ಟಿಕರ್ತ. ಜಂಗಮ ಎಂದರು ಸೃಷ್ಟಿಕರ್ತನಿಂದ ಹುಟ್ಟಿ ಬಂದಿರತಕ್ಕಂಥ ಎಲ್ಲರೂ ಒಳಗೇ ದೇವರಿದ್ದಾನೆ ಅಂಥೇಳಿ ಈ ಛಲವನ್ನು ಇಟ್ಕೊಂಡು ಬದುಕಿದರೆ ನಿಜಕ್ಕೂ ಎಲ್ಲರಿಗೂ ಕಲ್ಯಾಣವಾಗಲಿದೆ. ಇದನ್ನು ಬಿಟ್ಟು ಏನೇನೋ ಮೂಢರೂಢಿ ಬೆನ್ನು ಹತ್ತಿ ಹೋದರೆ ಅವು ಆಗುತ್ತವೋ ಅಥವಾ ಇಲ್ಲವೋ ಅದು ಭರವಸೆ, ವಿಶ್ವಾಸ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಕಾರಣಕ್ಕಾಗಿ ಬಸವಣ್ಣನವರ ಈ ವಚನ, ಪ್ರತಿಯೊಂದು ಶಬ್ದಗಳು ಪ್ರಸಾದ ದಿಟ್ಟವೆಂಬ, ನಾವು ಸೇವಿಸ್ತಕ್ಕಂಥ ಪ್ರತಿಯೊಂದು ಪ್ರಸಾದ ಕೂಡ ಸೃಷ್ಟಿಕರ್ತ ನಿನ್ನದೇ ಇದೆ ಅಂಥೇಳಿ ಈ ಥರ ಭಾವನೆ ಇಟ್ಕೊಂಡು ನಾವು ಈಗ ಒಂದು ಅರ್ಧ ನಿಮಿಷ ಲಿಂಗ ಧ್ಯಾನ.
ನಮಃ. ಈ ಥರ ಧ್ಯಾನ ಮಾಡುವುದರ ಮೂಲಕ ಅಂತರಂಗದ ದೇವನಿಗೆ ಧನ್ಯವಾದಗಳನ್ನು ಹೇಳಬೇಕಾಗುತ್ತದೆ. ಅದೇ ನಿಜವಾಗಿರ್ತಕ್ಕಂಥ ದೇವನ ದರ್ಶನ ಎಂದು ಹೇಳ್ತಾರೆ ನಮ್ಮ 12ನೇ ಶತಮಾನದ ಪ್ರಧಾನಮಂತ್ರಿ. ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಲಿಂಗಾಯತ ಧರ್ಮದ ಮಹಾತ್ಮ ಬಸವಣ್ಣನವರ ಈ ವಚನವನ್ನು ನಾವು ಸ್ವಲ್ಪ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳೋಣ ಹೇಳ್ತಾ, ಮತ್ತೊಮ್ಮೆ ಸರ್ವರಿಗೂ ಬಸವನಾಡು ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಭೂಮಿಲಿಂದ ಬಾಗಿದ ತಲೆ ಮೂಗಿದ ಕೈಲಿಂದ ಸರ್ವರಿಗೂ ಶರಣು.